ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗ್ಲೇಬೇಕು. ಆದ್ರೆ ಇನ್ನೊಂದು ವಿಷಯ, ಮನೆ ಓನರ್ ಹತ್ರ ಕೇಳಿ, ಈ ಮನೆ ಕಟ್ಬೇಕಾದ್ರೆ ಏನಾದ್ರು ಲೋನ್ ಏನಾದ್ರು ಮಾಡ್ಸಿದ್ರಾ ಅಂತ ತುಂಬಾ ನೈಸ್ ಆಗಿ ಕೇಳಿ. ಯಾಕಂದ್ರೆ ನಿಮ್ಗೆ ವಿಷಯ ಬೇಕು, ರಿಸ್ಕ್ ಬೇಡ. ಮತ್ತೆ ಇನ್ನೂ ಕೆಲವು ಏನ್ ಮಾಡ್ತಾರೆ ಅಂದ್ರೆ, ಮನೆದು EMI ಎಲ್ಲ ಮುಗ್ದಿರುತ್ತೆ, ಅಥವಾ ಮನೆ ಕಟ್ಟುವಾಗ ಯಾವುದೇ ಲೋನ್ ತಗೊಂಡಿರೋದಿಲ್ಲ, ಅಥವಾ ಹಳೆ ಮನೆ ಇರ್ತದೆ, ಅದನ್ನ ಬ್ಯಾಂಕಿಗೆ ಲ್ಯಾಪ್ ಅಲ್ಲಿ ಕೊಟ್ಟಿರ್ತಾರೆ. ಲ್ಯಾಪ್ ಅಂದ್ರೆ ಮಾರ್ಟ್ಗೇಜ್, ಮನೆ ಅಡಮಾನವಾಗಿ ಸಾಲ ಕೊಟ್ಟಿರ್ತಾರೆ. ಅದಕ್ಕೆ ಇವರು ಡಾಕ್ಯುಮೆಂಟ್ ಎಲ್ಲ ಬ್ಯಾಂಕಿಗೆ ಕೊಟ್ಟಿರ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಅವರು ಇವರಿಗೆ ಸಾಲ ಕೊಟ್ಟಿರ್ತಾರೆ. ಈ ಒಂದು ಸಂದರ್ಭ ಕೂಡ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಮನೆ ಮೇಲೆ ಯಾವುದೇ ರೀತಿ ಸಾಲ ಇಲ್ಲ ಅಂತ ಅಂದ್ರೆ ನೀವು ಫ್ರೀ, ಸೇಫ್, ರಿಸ್ಕ್ ಫ್ರೀ ಲೈಫ್ ಎಲ್ಲಾ ವಿಷಯಗಳನ್ನ ಚೆಕ್ ಮಾಡಿದ ನಂತರ ನಿಮ್ಮ ಮನೆಯವರ ಜೊತೆ ಕೂತು ಮಾತಾಡಿ, ಈ ಮನೆ ನಮಗೆ ಓಕೆನಾ ಅಂತ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿ. ತುಂಬಾ ಮುಖ್ಯ. ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ಕುಟುಂಬ ಇರ್ತದೆ, ಎಲ್ಲರ ಅಭಿಪ್ರಾಯಗಳನ್ನ ತಗೊಳ್ಳೇಬೇಕು. ನಿಮ್ಮ ಮನಸ್ಸಿಗೆ ಆ ಮನೆ ಓಕೆ ಅಂದ್ರೆ ಮಾತ್ರ ಮುಂದೆ ಮಾತಾಡಿ, ಇಲ್ಲಾಂದ್ರೆ ಗೊತ್ತಲ್ಲ ನೆಕ್ಸ್ಟ್ ಮನೆ ಹುಡುಕಿ. ಯಾಕಂದ್ರೆ ರಿಸ್ಕ್ ಇರಬಾರ್ದು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಬಾಡಿಗೆ ಮನೆಯನ್ನ ಕೇವಲ ದೊಡ್ಡ ದೊಡ್ಡ ರೂಮ್ಗಳು, ವಾಲ್ ಪೇಂಟ್ ಅಥವಾ ಇಂಟೀರಿಯರ್ ಡಿಸೈನ್ ಇಂದ ಅಳಿಬಾರ್ದು. ಅದರ ಜೊತೆಗೆ ಯಾವುದೆಲ್ಲ ಪಾಯಿಂಟ್ ಗಳನ್ನು ಕೂಡ ಗಮನಿಸಬೇಕು, ಸೂಕ್ಷ್ಮವಾಗಿ ನೋಡ್ಬೇಕು, ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ವಿವರವಾಗಿ ಹೇಳ್ತೇನೆ. ನೀವಿನ್ನು ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ನೀವು ಫಾಲೋ ಮಾಡಿ. ಇದರಿಂದ ಯಾವುದೇ ನೋಟಿಫಿಕೇಶನ್ಗಳು ನಿಮಗೆ ಮಿಸ್ ಆಗುದಿಲ್ಲ, ಯಾವುದೇ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗುದಿಲ್ಲ, ಬರ್ತಾ ಇರ್ತದೆ.